ಅಜಿತ್ 2013 ಆ ಅಮೆಂಡ್ಮೆಂಟಲ್ಲಿ ನನಗೆ ವೈಯಕ್ತಿಕವಾಗಿ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಇತ್ತು. ಆವತ್ತಿನ ನಾನು ಸರ್ಕಾರದೊಂದಿಗೆ ನಮ್ಮ ಮಾಧುಸ್ವಾಮಿ ಅವರಿಗೆ ಹೇಳಿದ್ದೆ, ಸರ್ ತುಂಬಾ ವಿಚಾರಗಳು ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿದರೆ ಭೂಕಳ್ಳರಿಗೆ ಅದೇ ರೀತಿ ಎಂಕ್ರೋಚರ್ಸ್ಗೆ ನಾವು ಕಠಿಣವಾದಂಥ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಮಾಡಬಹುದಿತ್ತು. ಅದನ್ನು ಕೇಂದ್ರ ಸರ್ಕಾರ ಬಿಟ್ಟು ಅಲ್ಲಿ ಲಿಮಿಟೇಷನ್ ಆ್ಯಕ್ಟ್ ತಂದಿದೆ. ಲಿಮಿಟೇಷನ್ ಆ್ಯಕ್ಟ್ ವಕ್ಫ್ ಬೋರ್ಡ್ಗೆ ಲಾಗೂ ಆಗುತ್ತೆ ಅಜಿತ್, ಯಾರಿಗೂ ಇಲ್ಲ. ಹಿಂದೂ ಎಂಡೋಮೆಂಟ್ ಬಿಲ್ಗಿಲ್ಲ, ಅದೇ ರೀತಿ ಸಿಖ್ ಗುರುದ್ವಾರ ಪ್ರಬಂಧಕ್ಕೆ ಅಂದ್ರೆ 20-30 ವರ್ಷಗಳಲ್ಲಿ ಯಾವುದಾದ್ರೂ ನೀವೊಂದು ಜಾಗದಲ್ಲಿ ಸ್ವಾಧೀನದಲ್ಲಿದ್ದರೆ ಆ ಸ್ವಾಧೀನದ ಹಕ್ಕು ಇದೆ. ಅದು ಬೇರೆ ಎಲ್ಲೂ ಯಾವ ಧಾರ್ಮಿಕ ಸಂಸ್ಥೆಗಳಿಗೂ ಲಾಗೂ ಆಗಲ್ಲ. ಬಟ್ ವಕ್ಫ್ ಬೋರ್ಡ್ಗೆ ಲಾಗೂ ಮಾಡಿದ್ದಾರೆ. ಅದರ ಅರ್ಥ ಏನಂತ, ಒಂದು ಧಾರ್ಮಿಕ ಸಂಸ್ಥೆಯ ಜಮೀನನ್ನು ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ 20-30 ವರ್ಷ ಅನುಭವಿಸಿದ್ರೆ ಏನಾಗುತ್ತೆ? ಅನುಭವಿಸಿದ್ರೆ ಅವರಿಗೆ ಹಕ್ಕಿದೆ, ಯಾರಿಗೆ ನಾನು ಸ್ವಾಧೀನದಲ್ಲಿ ಇದ್ದೇನೆ ಅಂತ ಹೇಳಿ. ಆ ಹಕ್ಕು ಇಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಅಲ್ಲಿ, ಇದು ವಕ್ಫ್ ಆಸ್ತಿಯಲ್ಲಿ ಇಷ್ಟ ತನಕ ಅವನಿಗೆ ಅನ್ವಯ ಆಗ್ತಾ ಇರಲಿಲ್ಲ. ಅದು ಮಾತ್ರ ಅಲ್ಲ, ಹಿಂದೂ ಎಂಡೋಮೆಂಟ್ ಬಿಲ್ಲಲ್ಲೂ ಇಲ್ಲ, ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೂ ಇಲ್ಲ ಭಾರತದಲ್ಲಿ. ಬಟ್ ಇಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಹಿಂದೂ ಸಹೋದರ ಇನ್ಯಾವುದೋ ಧರ್ಮದಿಂದ ಹಿಂದೂ ಕನ್ವರ್ಟ್ ಆದ ಅಂತ ಅನ್ಕೊಳ್ಳಿ. ಕನ್ವರ್ಟ್ ಆದ ಮಾರನೇ ದಿವಸ ಯಾವುದೋ ಒಂದು ದೇವಸ್ಥಾನ ಟ್ರಸ್ಟಿಗೆ ಬರೆದು ಕೊಟ್ಟಾಗ ನಾನು ಅದನ್ನು ವಕ್ಫ್ ಅನ್ನೋದಕ್ಕೆ ಸಮಾನಾಂತರ ಶಬ್ದ ಹಿಂದೂ ಧರ್ಮದಲ್ಲಿ ಇಲ್ಲ, ಆದರೂ ನಾನು ಇದನ್ನು ದೇವಸ್ಥಾನಕ್ಕೆ ಬರೆದು ಕೊಟ್ಟಿದ್ದೀನಿ, ಇದರಿಂದ ಬರುವ ಆದಾಯ ಹಿಂದೂಗಳಿಗೆ ಮಾತ್ರ ಬಳಕೆಯಾಗಬೇಕು ಅಂತ ನಿಯಮ ಹಾಕೋದಕ್ಕಾಗೋದಿಲ್ಲ. ಎಲ್ಲಿದೆ ಕಾನೂನಲ್ಲಿ ಅವಕಾಶ? ಎಲ್ಲಿದೆ ಕಾನೂನಲ್ಲಿ ಅವಕಾಶ? ಕಾನೂನಲ್ಲಿ ಏನು ಬ್ಯಾನ್ ಇದೆ? ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಒನ್ಸ್ ಹಿಂದೂ ದೇವಸ್ಥಾನಕ್ಕೆ ಕೊಟ್ಟಿರೋದು ಸದಾಕಾಲ ಹಿಂದೂ ದೇವಸ್ಥಾನ. ಹಾಗಾದ್ರೆ ಶಫಿ ಸಾದಿ ಅವರೇ, ಈ ದೇಶದ ಇಷ್ಟು ಆಸ್ತಿ ಹಿಂದೂಗಳದು, ಇಷ್ಟು ಮುಸ್ಲಿಮರದು, ಇಷ್ಟು ಕ್ರಿಶ್ಚಿಯನ್ರದು ಅಂತ ಆಗುತ್ತೆ ಹೊರತು ದೇಶದ ಆಸ್ತಿ ಅಂತ ಇಲ್ಲ. ಅದು ಇಲ್ಲಿ ನೋಡಿ, ದೇಶದ ಆಸ್ತಿ ಯಾವುದೇ ಆಸ್ತಿಗಳು ದೇಶದ ಆಸ್ತಿ ಅಂತ ನಾನು ಸ್ವಂತ ಖರೀದಿ ಮಾಡಿದ್ರು ಕೊನೆಗೆ ಏನು ಅಲ್ಲಿ ನಮಗೆ ಏನು ಕ್ರಿಯಾಪತ್ರ ಮಾಡಿಕೊಡ್ತಾರೆ, ಅಲ್ಲಿ ಬರೆಯಲಾಗ್ತದೆ ಸರಕಾರದ ಉದ್ದೇಶಕ್ಕೆ ಯಾವುದಾದರೂ ಸಂದರ್ಭದಲ್ಲಿ ಇಚ್ಛಿಸಿದರೆ ಸರಕಾರಕ್ಕೆ ಎಲ್ಲ ವಿಧವಾದಂಥ ಪರಮಾಧಿಕಾರ ಇದೆ. ಅದು ವಕ್ಫ್ ಆಸ್ತಿ ಅಥವಾ ಹಿಂದೂ ಆಸ್ತಿ, ಸ್ವಂತ ಆಸ್ತಿಗೇನೆ ಇದೆ. ಅಜಿತ್, ನಿಮ್ಮ ಮನೆಯದು ಡಾಕ್ಯುಮೆಂಟ್ ತೆಗೆದು ನೋಡಿ ನೀವು, ಆ ಡಾಕ್ಯುಮೆಂಟ್ ಅಲ್ಲೂ ಬರೆಯಲಾಗಿದೆ ಸರ್ಕಾರ ಇಚ್ಛಿಸಿದರೆ ಸರ್ಕಾರ ಯೂಸ್ ಮಾಡಬಹುದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.